ಸೊ ಒಳ್ಳೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರದ ನ್ಯೂ ವಿಡಿಯೋ. ಸೊ ಇವತ್ತೇನಪ್ಪ ಅಂದರೆ ನೋಡಿ, ಇವತ್ತು ಆದಿ ಅಂತ ನೋಡ್ತಿದ್ದೀನಿ ನೋಡಿ. ಫುಲ್ ರಶ್ ಕೇಳೋಕ್ಕಿಲ್ಲ, ಹೆವಿ ರಶ್ಶು. ಎಫೆಕ್ಟ್ ಬೇಕೇನು ಇದಕ್ಕೆಲ್ಲ? ಇದೆ ತೋರಿಸ್ತೀವಿ, ಮೆಟ್ಲು ಹತ್ತಾ ಇದ್ದೀವಿ. ಈಗ ಮೆಟ್ಲು ಹತ್ಬಿಟ್ಟು ಹತ್ರ ಹೋಗಿ ತೋರಿಸ್ತೀವಿ ಹೆಂಗಿದೆ ಅಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ನೀನು ಹೇಳ ಪ್ರಮೋಷನ್, ಸೆಲ್ಫ್ ಪ್ರಮೋಷನ್ ಸಬ್ಸ್ಕ್ರೈಬ್ ಆಗಿ. ಈಗ ಅಡ್ಡ ಬರ್ಬೇಡ, ಫೋಟೋ ತೆಗಿದ್ದೀರಿ ಪಾಪ. ನೋಡಿ ಇಲ್ಲಿ ಸೈಡ್ ಬರ, ಫುಲ್ ಹತ್ರ ಬಂದಿರ್ತೀವಿ. ಅದೇ ಬರ್ತಾರೆ. ಹತ್ರದಿಂದ ಏನೋ ಕಾಣಲ್ಲ ನೋಡಿ, ಫುಲ್ ಹತ್ರ ಇಷ್ಟು ದೊಡ್ಡದಾಗಿದೆ ಅಪ್ಪ, ನೋಡ್ಬೋದು. ನೋಡು ಹಂಗೆ ಒಂದು ಪೋಸ್ಟ್ ಲಕ್ಕಿ. ಇವನ್ ನೋಡಿ, ಇವಂದೇ ಲಕ್ಕಿ. ಸೊ ನಾನು ತೆಗ್ಬಿಡೋದ ಫೋಟೋ ಸೈಕ್. ನೋಡ್ಬೋದು ನೋಡಿ.
planets. No one knew who he was, where he came from. The origins of this spectacular being were unknown. Finally, when intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they call him a yogi, as he was the first one, the Adiyogi. When his stillness lasted for years on end, curious onlookers melted away. Only 7 seekers remained, as they could not tear themselves away from him.